ಗುರು ಭಗವದ್ಗೀತೆಯಲ್ಲಿ ಇದೊಂದು ಶ್ಲೋಕ ಅರ್ಥ ಮಾಡ್ಕೊಂಡ್ರೆ ನಮ್ಮ ಅರ್ಧ ಜೀವನ ಖುಷಿಯಾಗಿ ಬದುಕ್ಬೋದು. ಆ ಶ್ಲೋಕ ಅಶೋಚಾನಾನ್ವ ಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ ಗತಾಸೂಂಶ್ಚ ನಾನು ಶೋಚಾಂತಿ ಪಂಡಿತಃ. ಫಸ್ಟ್ ಈ ಅರ್ಥ ಹೇಳ್ಬಿಡ್ತೀನಿ ಇದ್ರದ್ದು. ನೀನು ವಿದ್ವಾಂಸನಂತೆ ಮಾತನಾಡುತ್ತೀಯ, ಆದರೆ ಶೋಕಕ್ಕೆ ಯೋಗ್ಯವಲ್ಲದಕ್ಕೋಸ್ಕರ ಶೋಕಿಸುತ್ತಿದ್ದೀಯ. ಪಂಡಿತನಾದವನು ಸತ್ತವನಿಗಾಗಿ ಬದುಕಿರುವನಿಗಾಗಿ ಆಗಲಿ ಪ್ರಲಾಪಿಸುವುದಿಲ್ಲ. ಇದರ ಅರ್ಥ ಬ್ರೋ, ನಮ್ಮ ಲೈಫಲ್ಲಿ ಏನೋ ಒಂದು ಕೆಟ್ಟ ವಿಷಯ ನಡೆದೋಯ್ತು ಅಂದಿದ ತಕ್ಷಣ ಅದಕ್ಕೋಸ್ಕರ ಬೇಜಾರಾಗ್ತಾ ಟೈಮ್ ಸ್ಪೆಂಡ್ ಮಾಡ್ಕೊತ ನಮ್ಮ ಲೈಫ್ನ ಸ್ಪಾಯ್ಲ್ ಮಾಡ್ಕೊಳ್ಳೋಂಥದ್ದು ಅದರಷ್ಟು ದಡ್ಡತನ ಇನ್ನೊಂದಿಲ್ಲ. ಬಟ್ ನಿನಗೆ ಫೈನಲಿ ರಿಯಲೈಸ್ ಆಗೇ ಆಗ್ತಿ ಯಾವುದೋ ಒಂದು ದಿನ ನಾವು ಇದರಿಂದ ಮೂವ್ ಆನ್ ಆಗಬೇಕು, ಇದು ಲೈಫ್ ಅಲ್ಲ, ಇನ್ನೊಂದು ನಮ್ಮ ಲೈಫ್ ಐತಿ, ನಾವು ಕಟ್ಕೊಬೇಕು, ನಮ್ಮನ್ನು ನಂಬಿರೋರೊಬ್ರು ಅವರೇ ಮೂವ್ ಆನ್ ಆಗಬೇಕು ಅಂತ. ಬಟ್ ಆ ಒಂದು ರಿಯಲೈಸೇಷನ್ನು ಫಸ್ಟೇ ಇದ್ದರೆ ನಾನು ನಿನಗೆ ಈ ಎಲ್ಲ ಟೈಮ್ ವೇಸ್ಟ್ ಏನು ಮಾಡಿದ್ಯೋ ಅದು ನಿನ್ನ ಬೆಳವಣಿಗೆಗೆ, ಆ ಒಂದು ಟೈಮ್ ನಿನ್ನ ಬೆಳವಣಿಗೆಗೆ ಇನ್ನೂ ಸಹಕಾರ ಹೊಂದುತ್ತೆ. ಸೊ ಏನಕ್ಕಾದ್ರೂ ನೀವು ಫಸ್ಟ್ ವರಿ ಆಗೋಕ್ಕಿಂತ ಮುಂಚೆ ಈ ಕ್ವಶನ್ ಹಾಕೊಳ್ಳಿ, ಈಸ್ ಇಟ್ ರಿಯಲಿ ದಟ್ಸ್ ಮಚ್ ಆಫ್ ವರ್ತ್ ಇಟ್?